ಪ್ರಿಯ ವೀಕ್ಷಕರೇ, ಕ ಅಕ್ಷರದಿಂದ ಬಂದಂತಹ ಸಾಕಷ್ಟು ಸಿನಿಮಾಗಳು ದೊಡ್ಡ ಹಿಟ್ ಆಗ್ತಿದ್ದಾವೆ. ಇತ್ತೀಚೆಗೆ ಬಂದಂತಹ KGF, ಕಾಂತಾರ ಸಿನಿಮಾಗಳು ಎಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಆದವು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅದಕ್ಕೂ ಮೊದಲು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಶೆಟ್ರ್ ಗ್ಯಾಂಗಲ್ಲಿ ಬಂದಂತಹ ಒಂದು ಪ್ರಮುಖ ಸಿನಿಮಾ ಅಂತಂದರೆ ಕಿರಿಕ್ ಪಾರ್ಟಿ, ಅದು ಕೂಡ ಕ ಅಕ್ಷರದಿಂದ ಬಂದಂಥದ್ದು. ಈಗ ಮತ್ತೊಂದು ಸಿನಿಮಾ ಕ್ರೀಮ್ ಅಂತ ಬರ್ತಾ ಇದೆ. ಕಿರಿಕ್ ಪಾರ್ಟಿಯ ಚೆಲುವೆ ಸಂಯುಕ್ತ ಹೆಗಡೆ ಅವರೇ ಈ ಕ್ರೀಮ್ ಸಿನಿಮಾದ ಕಥಾನಾಯಕಿ. ಸೊ ನಮ್ಮ ಜೊತೆಗಿದ್ದಾರೆ. ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ನೋಡಿ. ಹೇಗೆ ಅನ್ನಿಸ್ತು ನಿಮಗೆ ಟ್ರೇಲರ್? ಆಸಮ್. ತುಂಬ ಥ್ಯಾಂಕ್ಸ್. ಅದು ಆಸಮ್ ಫೀಲಲ್ಲಿ ಹೇಳಬೇಕು ನೀವು. ಇನ್ನೂ ನಿಜವಾಗ್ಲೂ ಇವಾಗ ಆಫ್ ಕ್ಯಾಮೆರಾ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಇವಾಗ ಆನ್ ಕ್ಯಾಮೆರಾ ಬರೀ ಆಸಮ್ ಅಂತ ಹೇಳಿದ್ದಾರೆ. ಪ್ರಶ್ನೆಗಳ ಇಷ್ಟೊತ್ತು ಸುರಿಮಳೆ ಮಾಡಿದ್ದೆ ನಾನು ನಿಮ್ಮ ರೈಟರ್ಗೆ ಅಗ್ನೇಶ್ ಶ್ರೀಧರ್ ಸರ್ಗೆ. ಎಸ್, ಸೊ ಕ್ರೀಮ್ ಸಿನಿಮಾ, ಕ್ರೀಮ್ ಅಂತ ಹೆಸರು ಕೇಳಿದ ತಕ್ಷಣ ಐಸ್ ಕ್ರೀಮಾ ಮತ್ತೊಂದ ಅಂತ ಅಂದ್ಕೊತಾರೆ. ಆದರೆ ಕಥೆಯ ಒಳಹೊಕ್ಕು ನೋಡಿದಾಗ ಕತೆ ಬೇರೆಯೇ ಇದೆ. ತುಂಬ ಇಂಟೆನ್ಸು, ತುಂಬ ಸೂಕ್ಷ್ಮ ವಿಚಾರಗಳನ್ನು ಬಿಗ್ ಸ್ಕ್ರೀನ್ಗೆ ತರುವಂಥ ಪ್ರಯತ್ನ ನಡೆದಿದೆ. ಅದರ ಒಂದು ಕಥಾನಾಯಕಿ ನೀವಾಗಿರ್ತಕ್ಕಂಥದ್ದು ಎಷ್ಟು ಹೆಮ್ಮೆ ಅನಿಸುತ್ತೆ? ತುಂಬ ಹೆಮ್ಮೆ ಅನಿಸುತ್ತೆ. ಹೆಮ್ಮೆಗಿಂತ ಜಾಸ್ತಿ ನಾನು ಐ ಹ್ಯಾವ್ ಟು ಥ್ಯಾಂಕ್ ಎವ್ರಿಬಡಿ. ತುಂಬ ಗ್ರೇಟ್ಫುಲ್ ನಾನು ಈ ಆಪರ್ಚುನಿಟಿಗೋಸ್ಕರ. ಎಲ್ರಿಗೂ ಸಿಗಲ್ಲ ಲೈಫಲ್ಲಿ. ಒಂದು ಇಂಡಸ್ಟ್ರಿಯಲ್ಲಿ ಬಂದಮೇಲೆ ನಿಮ್ಮ ಫುಲ್ ಸಿನಿಮಾ ಕೋರ್ಸಲ್ಲಿ ಒಂದೊಂದು ಸತಿ ಈ ಥರ ಸಿನಿಮಾ ಮಾಡೋಕ್ಕೆ ಸಿಗಲ್ಲ. ಸೊ ನನಗೆ ಇಷ್ಟು ಬೇಗ ಸಿಕ್ಕಿದೆ ಈ ಸಿನಿಮಾ ಮಾಡೋದಕ್ಕೆ ಅನ್ನೋದು ಖುಷಿ ನನಗೆ ತುಂಬ ಇದೆ. ಆ್ಯಂಡ್ ತುಂಬ ಗ್ರೇಟ್ಫುಲ್ನೆಸ್ ಇದೆ. ಸೊ ಥ್ಯಾಂಕ್ ಯು. ಸೊ ಸಂಯುಕ್ತ ಅವರು ವೆರೈಟಿ ಆಫ್ ಜಾನರ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅದರಲ್ಲಿ ನಿಮ್ಮ ಕರಿಯರ್ಗೆ ಇದೆಷ್ಟು ಪ್ಲಸ್ ಆಗುತ್ತೆ ಅಂತ? ಯಾಕಂತಂದರೆ ಈ ಪಾತ್ರ ನೋಡಿದಾಗ ನಮಗೆ ಗಾಡೆಸ್ ಕಾಳಿ ಅದರ ಪ್ರತಿರೂಪ ನಿಮ್ಮಲ್ಲಿ ಕಾಣುತ್ತೆ. ಸಿನಿಮಾ ಥಿಯೇಟರಿಗೆ ಫಸ್ಟ್ ಟೈಮ್ ನನ್ನ ನೋಡ್ಕೊಂಡಾಗಿಂದ ಇವತ್ತವರೆಗೂ ಈ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ನನಗೆ ಡೆಫಿನೆಟ್ಲಿ ಇದೆ. ನಾನು ಎಷ್ಟೊಂದು ಕಡೆ ಹೇಳ್ಕೊಂಡು ಇದ್ದೀನಿ, ಆ್ಯಕ್ಷನ್ ಸಿನಿಮಾ ಮಾಡಬೇಕು ನನಗೆ, ಅಥವಾ ಸ್ಪೋರ್ಟ್ಸ್ ಡ್ರಾಮಾ ಮಾಡಬೇಕು, ಅಥವಾ ಸ್ಪೋರ್ಟ್ಸ್ ಫಿಲಮ್ ಮಾಡಬೇಕು. ಸೊ ಎಲ್ಲ ಜಾನರ್ನ ನನಗೆ ಇದು ಕ್ಲಬ್ ಮಾಡಿ ಒಂದು ಥ್ರಿಲ್ಲರ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು, ಕ್ರೈಮ್ ಆಗಿರ್ಬೋದು, ಎಲ್ಲ ಒಂದು ಬಾಕ್ಸ್ ಮಾಡಿ ನನಗೋಸ್ಕರ ಡೆಲಿವರ್ ಆಗಿದೆ. ಆ ಡೆಲಿವರಿನ ನಾನು ತಗೊಂಡು ಅಚ್ಚುಕಟ್ಟಾಗಿ ಅದನ್ನು ಓಪನ್ ಮಾಡಿ ಹೇಗೆ ಇದನ್ನು ವಾಪಸ್ ರೀಪ್ಯಾಕ್ ಮಾಡಿ ನಿಮಗೆ ಕೊಡೋಕ್ಕಾಗುತ್ತೆ ಅನ್ನೋದು ನಾನು ನೋಡಿ ನಿಮಗೆ ಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಹೋಪ್ಫುಲಿ ಅದು ಇಷ್ಟ ಆಗುತ್ತೆ ನೀವು ಬಂದುಬಿಟ್ಟು ಥಿಯೇಟರಲ್ಲಿ ಓಪನ್ ಮಾಡಿದಾಗ ಈ ಬಾಕ್ಸ್. ಸೂಪರ್. ಇನ್ನು ರೋಡೀಸ್ಗೆ ಹೋದಾಗ ನೀವು ಸಂಯುಕ್ತ ಹೆಗಡೆ ನಮ್ಮ ಕನ್ನಡದ ಹುಡುಗಿ ಮತ್ತೊಂದು ಹುಡುಗಿ ಬೇರೆ ಕಡೆ ಹಾರಿಬಿಟ್ಲಪ್ಪ, ನಮ್ಮ ಕನ್ನಡಿಗರಿಗೆ ಮತ್ತೆ ಸಿಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ರೋಡೀಸಿಂದ ವಾಪಸ್ ಆಗ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಕನ್ನಡ ಸಿನಿಮಾಗಳಲ್ಲಿ ತೊಡಗಿಸ್ಕೊಂಡ್ರಿ. ಆದರೆ ಕ್ರೀಮ್ ಸಿನಿಮಾದ ಶೂಟಿಂಗ್ ವೇಳೆ ನಿಮ್ಗಾದಂತಹ ಒಂದು ಅವಘಡದಿಂದ ಮತ್ತೆ ಏನಾಯ್ತಪ್ಪ, ಈಕೆ ಸಿನಿ ಕರಿಯರ್ಗೆ ದೊಡ್ಡ ಎಫೆಕ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡ್ವಿ. ನಿಮ್ಮ ಕಾಲ್ ಎಫೆಕ್ಟ್ ಆಯಿತು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ. ಫಸ್ಟ್ ಆಫ್ ಆಲ್ ಯಾವ ಹುಡುಗಿಯರು ಕನ್ನಡ ಇಂಡಸ್ಟ್ರಿ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರೆ 100% ಅವ್ರು ಇದ್ದೇ ಇರ್ತಾರೆ, ಅವ್ರು ಮಾಡೇ ಮಾಡ್ತಾರೆ. ಸೊ ಬರೀ ಹುಡುಗಿರನ್ನ ಬ್ಲೇಮ್ ಮಾಡಿದ್ರೆ ಐ ಥಿಂಕ್ ಇಟ್ಸ್ ವೆರಿ ರಾಂಗ್. ಯಾಕಂದರೆ ಒಂದು ಸಿನಿಮಾ ಮಾಡಬೇಕಂದ್ರೆ ಪ್ರೊಡ್ಯೂಸರ್ ಇದ್ದಾರೆ, ಕಾಸು ಹಾಕೋರು ಪ್ರೊಡ್ಯೂಸರು, ಡಿರೆಕ್ಟ್ ಮಾಡೋರು ಡೈರೆಕ್ಟರು, ಆ್ಯಕ್ಟರು, ಇವರೆಲ್ಲರ ಮೇಲೆ ಹೀರೋಯಿನ್ನ ಕಾಸ್ಟ್ ಮಾಡೋದು. ಸೊ ಹೀರೋಯಿನ್ನ ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ, ನೀವು ಯಾಕೆ ಕನ್ನಡ ಸಿನಿಮಾ ಮಾಡ್ತಾ ಇಲ್ಲ ಅಂತ. ಅಟ್ ದಿ ಎಂಡ್ ಆಫ್ ದ ಡೇ ಅವರು ಅವ್ರ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡಲೇಬೇಕು, ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು. ತೆಲುಗು ಅಲ್ಲೋ, ತಮಿಳಲ್ಲೋ, ಕನ್ನಡದಲ್ಲೋ, ಮಲಯಾಳಮಲ್ಲೋ, ಎಲ್ಲೋ ಹಿಂದಿಯಲ್ಲೋ, ಎಲ್ಲೋ ಒಂದು ಕಡೆ ಅವ್ರು ಕೆಲಸ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ವರ್ಕಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವೇರ್ ಯು ಆರ್ ವರ್ಕಿಂಗ್ ಆ್ಯಸ್ ಎನ್ ಆರ್ಟಿಸ್ಟ್. ಸೊ ಫಸ್ಟ್ ಆಫ್ ಆಲ್ ನಾನು ರೋಡೀಸ್ ಆದಮೇಲೆ ವಾಪಸ್ ಬಂದು ನಾನು ತಮಿಳ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಐ ಹ್ಯಾವ್ ಬಿನ್ ವೇಟಿಂಗ್. ನಾನು ಅವಾಗಿಂದನೂ ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತೀನಿ, ಮನೆ ಬಿಟ್ಟು ಆಚೆ ಹೋಗೋಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಎಲ್ರಿಗೂ ಮನೆಯಲ್ಲೇ ನಾನು ಎಷ್ಟು ದೊಡ್ಡ ಹೆಸರು ಮಾಡ್ಬೋದು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ಆಪರ್ಚುನಿಟಿ ಸಿಕ್ಕಿದ್ರೆ 100% ಮಾಡ್ತಾರೆ. ನಾನು ಯಾವ ಗಾಡ್ ಫಾದರ್ ಇಲ್ಲದೆ ಬಂದಿರೋದು. ನಂಗೆ ಯಾರು ಇಂಡಸ್ಟ್ರಿಯಲ್ಲೇ ಯಾರೂ ಗೊತ್ತಿಲ್ಲ ನನಗೆ ಬಿಫೋರ್ ಐ ಎಂಟರ್ಡ್ ದ ಇಂಡಸ್ಟ್ರಿ. ಸೊ ಅಲ್ಲಿಂದ ಬಂದು ಈ ಥರ ಒಂದು ಸಿನಿಮಾ ಮಾಡೋ ಆಪರ್ಚುನಿಟಿ ಸಿಕ್ಕಿರೋದೇ ನನಗೆ ಇಸ್ ವೆರಿ ವೆರಿ ಬಿಗ್. ಆ್ಯಂಡ್ ನಾನು ಅಲ್ಲಿಂದ ಐ ಮೀನ್ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ರೋಡೀಸ್ ವಾಟ್ ಎವರ್ ಹ್ಯಾಪನ್ ಕ್ರೀಮ್ ಅಂತ ಇಂಥ ಒಳ್ಳೆ ಸಿನಿಮಾ ಮಾಡೋ ಆಪರ್ಚುನಿಟಿ ಮತ್ತು ನಿಮಗೆಲ್ಲ ತೋರಿಸೋ ಆಪರ್ಚುನಿಟಿ ನನಗೆ ಸಿಕ್ಕಿದೆ. ಸೊ ಅದನ್ನು ಡೆಲಿವರ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ ಅಷ್ಟೇ. ಶೂಟಿಂಗ್ ಟೈಮಲ್ಲಿ ನಿಮ್ಗಾದಂಥ ಒಂದು ಬ್ಯಾಡ್ ಇನ್ಸಿಡೆಂಟ್ನ ನೆನೆಸ್ಕೊಳ್ಳೋದಾದರೆ, ಸೊ ಎಷ್ಟು ದಿನ ರೆಸ್ಟ್ ಮಾಡಿದ್ರಿ, ಆವಾಗ ನೀವು ಮೆಂಟಲಿ ಅದನ್ನು ಓವರ್ಕಮ್ ಮಾಡೋದಕ್ಕೆ ಏನೆಲ್ಲ ಮಾಡಿದ್ರಿ ಅಂತ? ACL ಇಂಜುರಿ ಆದಮೇಲೆ 18 ತಿಂಗಳಾಗುತ್ತೆ ರಿಕವರಿಗೆ. ಫುಲ್ ರಿಕವರಿಗೆ 18 months ಆಗುತ್ತೆ. 18 months ಯು ಹ್ಯಾವ್ ಟು ಬಿ ಆನ್ ಸ್ಟ್ರಿಕ್ಟ್ ಡಯಟ್ ಎವ್ರಿ ಡೇ ಯು ಹ್ಯಾವ್ ಟು ಡೂ ರಿಹ್ಯಾಬ್. ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ಪ್ರೊಸೆಸ್ ಅದು. 6 ತಿಂಗಳಲ್ಲಿ ನೀವು ಸರಿಯಾಗ್ಬೋದು, ಬಟ್ 1.5 ವರ್ಷ ಆದರೂ ನಿಮ್ಮ ಕಾಲು ನೋವು ನಿಲ್ಲಲ್ಲ. ಮಂಡಿಯಲ್ಲಿ ನೋವು ಬರ್ತಾನೆ ಇರುತ್ತೆ ಅವಾಗ ನೀವು ಅದನ್ನು ಎಕ್ಸಸೈಸ್ ಮಾಡಿ ಸ್ಟ್ರೆಂಥನ್ ಮಾಡಿ ಬಿಲ್ಡ್ ಮಾಡಬೇಕು. ಸೊ ಆ ಟೈಮ್ ಹ್ಯಾಸ್ ಬಿನ್ ವೆರಿ ಚಾಲೆಂಜಿಂಗ್. ಅಂದರೆ ಈ ಪೇಷನ್ಸ್ ಕಲ್ತಿದ್ದೀನಿ ಸಿಕ್ಕಾಪಟ್ಟೆ ಈ ಟೈಮಲ್ಲಿ. ಇಂಜುರಿ ಆಗೋದು ಎಸ್ಪೆಷಲಿ ಆ್ಯಸ್ ಅ ಡಾನ್ಸರ್ ಒಂದು ಕಡೆ ಕೂತ್ಕೋಬೇಕಲ್ಲ ಅನ್ನೋದು ಈಸ್ ಅ ವೆರಿ ಬಿಗ್ ಡೀಲ್ ನನಗೆ.
ಬಟ್ ನಾನು ಕುತ್ಕೊಂಡು ತುಂಬ ಕಲಿತೆ. ಸೊ ಐ ಥಿಂಕ್ ಈ ಲರ್ನಿಂಗ್ಗೆ ನಾನು ಅಗೇನ್ ಐ ಆಮ್ ವೆರಿ ನನಗೆ ಲೈಫಲ್ಲಿ ಏನೇ ಆದ್ರೂ ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಲೈಫಲ್ಲಿ ಲೈಫ್ ಐ ಸಿ ಇಟ್ ಆಸ್ ಎನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಶುಡ್ ಕೀಪ್ ಲಿವಿಂಗ್ ಇಟ್. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ದ್ಯಾಟ್ ಅಷ್ಟೇ. ಸೂಪರ್. ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ. ಇದು ಇನ್ಸ್ಪಿರೇಷನ್ ಆಗುತ್ತೆ ಬೇರೆ ಹುಡುಗಿರಿಗೂ. ಮತ್ತೊಂದು ವಿಚಾರ ನಾನು ಕೇಳಲೇಬೇಕು. ಸಂಯುಕ್ತ ಅವರು ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗೋದು ಬೇರೆ, ಸೊ ಈ ಸಿನಿಮಾದಲ್ಲಿ ಹೀರೋ ಆಗೋದು ಬೇರೆ. ಸೊ ಯು ಆರ್ ದ ಹೀರೋ ಆಫ್ ದಿಸ್ ಮೂವಿ. ಸೊ ಹೀರೋ ಅಂದಾಗ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಆಯಿತು? ತುಂಬ ಗಾಂಧಿನಗರದಲ್ಲಿ ಕಟ್ಔಟ್ ನೋಡೋಕೆ ಕಾಯ್ತಾ ಇದ್ದೀನಿ ನಾನಂತೂ ಹೀರೋ ಆಗಿ. ಸರ್ ಅವ್ರು ಹೇಳಿದ್ರು ಹೀರೋ ಆಗಿದ್ದೀರಾ ನಮ್ಮ ಈ ಫಿಲಮಲ್ಲಿ ನೀವು ಅಂತ. ಅದಕ್ಕೆ ನಾನು ಹೇಳಿದೆ ಹೀರೋ ಆಗಿದ್ದೀನಿ, ಅದಕ್ಕೆ ಗಾಂಧಿನಗರದಲ್ಲಿ ಕಟ್ಔಟ್ ನೋಡೋಕೆ ಕಾಯ್ತಾ ಇದ್ದೀನಿ ನಾನು. ಈ ಥರ ಅದೇ ನಾನು ಹೇಳಿದ್ನಲ್ಲ, ಲೈಕ್ ತುಂಬ ಜನರಿಗೆ ಈ ಆಪರ್ಚುನಿಟಿ ಸಿಗಲ್ಲ. ಬಟ್ ಮೋರ್ ದೆನ್ ದ್ಯಾಟ್ ಎಷ್ಟೊಂದು ಗಂಡು ಮಕ್ಕಳಿಗೇ ಸಿನಿಮಾ ಆಪರ್ಚುನಿಟಿ ಸಿಕ್ಕಿ ಸಿನಿಮಾ ಎಷ್ಟೊಂದು ರಿಲೀಸ್ ಆಗಲ್ಲ, ಸಿನಿಮಾ ಮಾಡಿರ್ತಾರೆ, ಆಚೆ ಬರಲ್ಲ. ವಿ ಹ್ಯಾವ್ ಬೈಸ್ಟುಡ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ವಿ ಆರ್ ಕಮಿಂಗ್ ಔಟ್ ಆನ್ ದ 1st of March. ಅದಕ್ಕಿಂತ ಗೆಲುವು ಐ ಥಿಂಕ್ ಆಲ್ರೆಡಿ ಏನೂ ಇಲ್ಲ. 1st March ನಾವು ಬಂದಾದಮೇಲೆ ನಾವು ಥಿಯೇಟ್ರಿಗೆ ಏನಕ್ಕೆ ಬರ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಒಂದು ಸಿನಿಮಾ ಥಿಯೇಟರ್ ಬರಬೇಕು ಅಂದರೆ ತುಂಬ ಸ್ಟ್ರೆಂತ್ ಇರಬೇಕು. ಒಂದು ಫಿಲಮ್ ರಿಲೀಸ್ ಆಗಬೇಕಂದ್ರೆ ತುಂಬ ಸ್ಟ್ರೆಂತ್ ಇರಬೇಕು. ಆ ಸ್ಟ್ರೆಂತ್ ಈ ಫಿಲಮಲ್ಲಿದೆ. ಆ ಸ್ಟ್ರೆಂತ್ನ ನಿಮಗೆಲ್ಲ ಫೀಲ್ ಮಾಡುತ್ತೆ. March 1st ನೀವು ಎಲ್ಲ ಥಿಯೇಟ್ರಿಗೆ ಬಂದು, ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಬೇಕು, ನಮಗೆಲ್ಲ ಪ್ರೋತ್ಸಾಹಿಸಬೇಕು. ಎಸ್ಪೆಷಲಿ ನನಗೆ ಪ್ರೋತ್ಸಾಹಿಸಬೇಕು. ಸಿನಿಮಾ ನೋಡೋದಲ್ಲದೆ ಲೇಡೀಸ್, ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಯು ಆಲ್ ಇನ್ ದ ಥಿಯೇಟರ್ ಇನ್ ಬಿಗ್ ನಂಬರ್ಸ್. ದೊಡ್ಡ ನಂಬರ್ಸಲ್ಲಿ ಬನ್ನಿ, ಸಿನಿಮಾಗೆ ಸಪೋರ್ಟ್ ಮಾಡಿ, ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡಿ. ಈ ಥರ ಹೆಣ್ಮಕ್ಳದ್ದು ಫಿಲಮ್ ಇನ್ನೂ ಬರುತ್ತೆ ಆವಾಗ. ಸೊ ಥ್ಯಾಂಕ್ ಯು. March 1st, ಸಿ ಆಲ್ ಇನ್ ದ ಥಿಯೇಟರ್ಸ್. ಕ್ರೀಮ್. ಈಗ ನಿಮ್ಮ ಒಂದು ಸಿನಿಮೋತ್ಸಾಹಕ್ಕೆ ಮತ್ತಷ್ಟು ಸ್ಟ್ರೆಂತ್ ಅಂತಂದರೆ ಮೋಸ್ಟ್ ಪ್ಯಾಷನೇಟ್ ರೈಟರು, ನೈಜ ಘಟನೆಗಳನ್ನು ಬರೀತಕ್ಕಂಥ ರೈಟ್ರು ಅಗ್ನಿಶ್ ಶ್ರೀಧರ್ ಸರ್ ಅವರು, ಮತ್ತೊಂದು ಕಡೆ ಮೋಸ್ಟ್ ಪ್ಯಾಷನೇಟ್ ಪ್ರೊಡ್ಯೂಸರ್ ದೇವೇಂದ್ರ ಅವರು. ಇವರು ನಿಮಗೆ ಎಷ್ಟು ಸ್ಟ್ರೆಂತ್ ಅಂತ ಅನಿಸ್ತು ಈ ಸಿನಿಮಾಗೆ? ತುಂಬ ಲೈಕ್ ಐ ಸೆಡ್, ಬೆನ್ನೆಲುಬಾಗಿ ನಮ್ಮ 2 ಬ್ಯಾಕ್ ಬೋನ್ ಇತ್ತು ಈ ಸಿನಿಮಾಗೆ. ನಮ್ಮ ಪ್ರೊಡ್ಯೂಸರ್ ಡೆಫಿನೆಟ್ಲಿ ಈಸ್ ಅ ಬ್ಯಾಕ್ ಬೋನ್ ಆಫ್ ಅವರ್ ಫಿಲ್ಮ್. ಬಟ್ ಅಗ್ನಿ ಸರ್ ಆ ಬೆನ್ನೆಲುಬಿಗೆ ಸಪೋರ್ಟ್ ಆಗಿ ನಿಂತಿದ್ರು. ಆ ಬೆನ್ನೆಲುಬು ಹ್ಯಾಪಿ ಆಗಿತ್ತು ಯಾವಾಗಲೂ. ಓಕೆ ಸರ್ ಹೇಳ್ತಾ ಇದ್ದಾರೆ ಅಂದರೆ ಓಕೆ ಇದು ಮಾಡೋಣ, ಸರ್ ಹೇಳ್ತಾ ಇದ್ದಾರೆ ಅಂದರೆ ಅದು ಮಾಡೋಣ. ಸೊ ದೇ ಹ್ಯಾಡ್ ಅ ಕಾನ್ಸ್ಟೆಂಟ್ ಬಾಂಡಿಂಗ್. ಅವ್ರ ಬಾಂಡಿಂಗಿಂದ ಐ ಥಿಂಕ್ ಎಲ್ಲ ಸ್ಮೂದಾಗಿ ಆಪರೇಟ್ ಆಗಿದೆ ಎಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಕ್ರೀಮ್ ಸಿನಿಮಾ ದೊಡ್ಡ ಮಟ್ಟಕ್ಕೆ ಇಟ್ಟಾಗಲಿ. ಇನ್ನು ಒಂದೇ ಒಂದು ಪ್ರಶ್ನೆ ಕೊನೆಯದಾಗಿ ಕೇಳ್ತೀನಿ. ಕಿರಿಕ್ ಪಾರ್ಟಿ 2 ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಎಲ್ಲರಿಗೂ. ಕರ್ಣ ಅವ್ರ ಜೊತೆ ಕಿರಿಕ್ ಪಾರ್ಟಿ 2ನಲ್ಲಿ ಮತ್ತೆ ನೀವು ಕಾಣಿಸ್ಕೊಳ್ಳೋತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಅಂತ? ಅದು ನೀವು ರಕ್ಷಿತ್ ಅವ್ರನ್ನೇ ಕೇಳಬೇಕು, ಯಾಕಂದರೆ ರಕ್ಷಿತ್ ಅವರೇ ಬರೆಯೋದು ಆ ಸ್ಕ್ರಿಪ್ಟ್ನ. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಐ ಥಿಂಕ್ ತುಂಬ ಫ್ಯೂಚರಿಸ್ಟಿಕ್ ಆಗಿದ್ರೆ ಸ್ಟೋರಿ. ಐ ಡೋಂಟ್ ಥಿಂಕ್ ದೇ ವಿಲ್ ರೈಟ್ ದಿಸ್ ಕ್ಯಾರೆಕ್ಟರ್, ಆರ್ಯ ಕ್ಯಾರೆಕ್ಟರ್ ಬರೀತಾರೆ ಅಂತ ನನಗೆ ಅನ್ಸಲ್ಲ. ಯಾಕಂದರೆ ಕಿರಿಕ್ ಪಾರ್ಟಿ ವಾಸ್ ಅಬೌಟ್ ದ ಗ್ರೂಪ್, ದ ಕಿರಿಕ್ ಗ್ರೂಪ್, ದ ಬಾಯ್ಸ್ ಗ್ಯಾಂಗ್. ಸೊ ಅವ್ರ ಬಗ್ಗೆ 100% ಬರೀತಾರೆ. ಬಟ್ ನನ್ನ ಬಗ್ಗೆ ಬರೆದ್ರೆ, ನನ್ನ ಕಾಸ್ಟ್ ಮಾಡಿದ್ರೆ, ಐ ವಿಲ್ ಡೆಫಿನೆಟ್ಲಿ ವರ್ಕ್ ಇನ್ ದ ಫಿಲ್ಮ್. ಆ ಫಿಲಮಿಂದನೇ ನಾನು ಬಂದಿರೋದು, ಆ ಫಿಲಮಿಂದನೇ ನಾನು ಇಂಡಸ್ಟ್ರಿಯಲ್ಲಿರೋದು. ಸೊ ಆ ಫಿಲಮಿಗೆ ನಾನು ಐ ಆಮ್ ಆಲ್ವೇಸ್ ಗೋಣ ಬಿ ಚಿರಋಣಿ. ನೀವು ರಶ್ಮಿಕಾ ಅವರು ಒಟ್ಟೊಟ್ಟಿಗೆ ಕಾಲಿಟ್ಟಂಥವ್ರು, ಇಂಡಸ್ಟ್ರಿಗೆ ಮೊದಲ ಹೆಜ್ಜೆ ಇಟ್ಟಂಥವ್ರು. ಇವತ್ತು ರಶ್ಮಿಕಾ ಕೂಡ ಬಾಲಿವುಡಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ದಾರೆ. ಅವ್ರು ಇನ್ನೂ ಟಚಲ್ಲಿ ಇದ್ದಾರಾ ನಿಮಗೆ? ಮಾತಾಡ್ಕೊತಿರ್ತೀರಾ? ಇಲ್ಲ, ನಾವು ಮಾತಾಡಲ್ಲ. ನಾವು ಅವಾಗಿಂದನೇ ವಿ ವರ್ ನೆವರ್ ಇನ್ ಟಚ್. ನಮ್ಮ ಲೈಫ್ ಸ್ಟೈಲ್ಸ್ ಬೇರೆ, ನಮ್ಮ ಲೈಫೇ ಬೇರೆ ಥರ. ಐ ಕಮ್ ಫ್ರಮ್ ನಥಿಂಗ್ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ದಟ್ ಐ ಕೇಮ್ ಫ್ರಮ್ ನಥಿಂಗ್ ಆ್ಯಂಡ್ ಐವ್ ಹ್ಯಾಡ್ ದಿಸ್ ಜರ್ನಿ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ದಟ್ ಶೀ ಈಸ್ ಹ್ಯಾಡ್ ದಟ್ ಜರ್ನಿ. ಕಂಗ್ರ್ಯಾಚುಲೇಷನ್ಸ್ ಟು ಹರ್. ಬಟ್ ನನ್ನ ಲೈಫಲ್ಲಿ ನಾನು ನನ್ನ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿಬಡಿ ಎಲ್ಸ್. ಯಾರು ಎಲ್ಲೇ ಇರಲಿ, ಖುಷಿಯಾಗಿರಲಿ, ಸಂತೋಷವಾಗಿರಲಿ, ಯಾರಿಗೂ ಹಾರ್ಮ್ ಮಾಡದೆ, ಯಾರಿಗೂ ನೋವು ಪಡಿಸ್ದೆ ಜೀವನ ಮಾಡಲಿ ಅನ್ನೋದು ನಾನು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಭಾಳ ಒಳ್ಳೆಯದಾಗಲಿ ನಿಮಗೆ. ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ನಿಮ್ಮನ್ನು ನಾವು ನೋಡುವಂತಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಸಂಯುಕ್ತ ಹೆಗಡೆಯ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.